ಈಗ ನೀವು ಒಂದು ಖುಷಿಯನ್ನ ಮೆಲುಕು ಹಾಕಬೇಕು ಅಂತ ಅಂದ್ರೆ ಯಾವ ಒಂದು ಮೊಮೆಂಟ್ ಅನ್ನ ಮೆಲುಕು ಹಾಕ್ತೀರಾ? ಈಸಿಯೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ನ್ಯಾಷನಲ್ ಅವಾರ್ಡ್. ಬಿಕಾಸ್ ಶಂಕರ್ನಾಗ್ ಸರ್ ಜೊತೆಗಿದ್ರು, ಮಾಲ್ಗುಡಿಗೆ ಸಿಕ್ತು, ನಮ್ಮ ವೆಂಕಟರಾಮನ್ ಸರ್ ಪ್ರೆಸಿಡೆಂಟ್ ಅವ್ರು ಕರೆದು ಅದು ಮಾಡೋ ಆ ಹೋಲ್ ಈವೆಂಟ್ ಇದೆಯಲ್ಲ, ತುಂಬಾನೇ ಒಂಥರ ಆ ಪ್ರೈಡ್ ಸಿಗುತ್ತೆ ನಿಮ್ಗೆ. ಇಡೀ ಕಂಟ್ರಿಗೆ ಐ ಆಮ್ ಒನ್ ಆಫ್ ದ ಫ್ಯೂ ಪೀಪಲ್ ಹೂ ಗೆಟ್ಸ್ ದಟ್ ಹೋಲ್ ಒಕೇಶನ್. ಎಸ್, ಇಟ್ ಗೇವ್ ಮೀ ಲಾಟ್ ಆಫ್ ಹ್ಯಾಪಿನೆಸ್. ಎಲ್ಲ ನನಗೆ ಬೇಕಾದವ್ರು ಅಕ್ಕಪಕ್ಕ ಇದ್ದ ಜೊತೆಗೆ ಅವ್ರ ಮುಂದೆ ನನ್ಗೆ ಅದು ಸಿಕ್ಕಿದ್ದು ತುಂಬಾ ಖುಷಿ ಇದೆ. ಓಕೆ, ಸೊ ಎರಡನೇ ಕ್ವೆಶ್ಚನ್, ನಿಮ್ಮ ಒಂದು ಚೈಲ್ಡ್ಹುಡ್ ನಲ್ಲಿ ತುಂಬಾ ಮಿಸ್ ಮಾಡ್ಕೊಂಡಿದ್ದೇನು? ಅಲ್ಲ, ಮಿಸ್ ಮಾಡ್ಕೊಂಡಿದ್ದು ಅಂತ ಹುಡುಕಿದ್ರೆ ತುಂಬಾ ಸಿಗುತ್ತೆ. ಬಟ್ ನಾನ್ ಐ ಲುಕ್ ಅಟ್ ಅಂದ್ರೆ ಐ ಆಮ್ ಎನ್ ಆಪ್ಟಿಮಿಸ್ಟ್. ಸೊ ನಾನು ಮಿಸ್ ಮಾಡ್ಕೊಂಡಿರೋದು ಹಲವಾರು ಮಕ್ಕಳು ಮಾಡಿರೋ ವಿಚಾರಗಳು ಇರ್ಬೋದು. ಬಟ್ ಸಿಕ್ಕಿದ್ದು, ಅದನ್ನ ಕಳ್ಕೊಂಡು ಸಿಕ್ಕಿರೋದು ವೆರಿ ಅಂದ್ರೆ 1000 million times more. So I'll be stupid to say, oh, I missed out doing that antala. So which is why even today I prefer to think myself as a kid. And ಅದೊಂದು ಎಕ್ಸ್ಕ್ಯೂಸ್ ಇಟ್ಕೊಂಡ್ಬಿಟ್ಟಿದೀನಿ. ಏನಾದ್ರೂ ಚಿಕ್ಕ ಹುಡುಗನ್ ತರ ಆಡಿದ್ರೆ ಇಲ್ಲ ಚಿಕ್ಕ ಹುಡುಗ ಇದ್ದಾಗ ಇದೆಲ್ಲ ಮಾಡಕ್ ಆಗಿಲ್ಲ ಅಂತ ಎಕ್ಸ್ಕ್ಯೂಸ್ ಆಗಿ ಇಟ್ಕೊಂಡ್ಬಿಟ್ಟಿದ್ದೀನಿ, ವಿಚ್ ಇಸ್ ಅ ಬಿಗ್ ಪೇನ್ ಪಾಯಿಂಟ್ ಫಾರ್ ಮೈ ಫ್ಯಾಮಿಲಿ. ವಯಸ್ಸಾಯ್ತು, ಪ್ಲೀಸ್ ಆಕ್ಟ್ ಯುವರ್ ಏಜ್ ಅಂತ ಬೈತಾ ಇರ್ತಾರೆ. ಅದು ನಾನು ಏನು ಮಾಡಕ್ಕಾಗಲ್ಲ. ಫಸ್ಟ್ 15 years I missed out on all this. I will always be like this ಅಂತ ಹಂಗ ಅನ್ಕೊಂಡ್ಬಿಟ್ಟಿದ್ದೀನಿ. Okay, so you told, you had mentioned that you were a dancer. ಭರತನಾಟ್ಯಂ ಡ್ಯಾನ್ಸರ್ ತುಂಬಾ ಹಿಂದೆ, ಸಿನಿಮಾ ಎಲ್ಲ ಆದ್ಮೇಲೆ. ಸೊ ಇವತ್ತಿಗೂ ಕೂಡ ನೀವು ಅದನ್ನ ಮಿಸ್ ಮಾಡ್ಕೊಳ್ತೀರಾ? ನಾನು ಏನಾದ್ರು ಕಂಟಿನ್ಯೂ ಮಾಡ್ಬೇಕಿತ್ತು? ಇಲ್ಲ. ಸೊ ಭರತನಾಟ್ಯಂ ಡ್ಯಾನ್ಸ್ ಹ್ಯಾಡ್ ಅ ವೆರಿ ಸ್ಪೆಸಿಫಿಕ್ ಪರ್ಪಸ್ ನಂದು. ಸೊ ನನ್ನ ಲಾಸ್ಟ್ ಮೂವಿ ಕನ್ನಡದಲ್ಲಿ ರಾಮಾಚಾರಿ, ಇವ್ರದ್ದು ರವಿಚಂದ್ರನ್ ಸರ್ದು, ನಾಟ್ ದ ಲೇಟರ್ ಒನ್, ಅದು ಕನ್ನಡದಲ್ಲಿ. ತೆಲುಗು ಅಲ್ಲಿ ಸ್ವಾತಿ ಕಿರಣಂ ಅಂತ ಒಂದು ಸಿನಿಮಾ ಮಾಡಿದೆ, ಕೆ ವಿಶ್ವನಾಥ್ ಸರ್ದು, ಮಮ್ಮಟಿ ಅವರು, ರಾಧಿಕಾ ಅವ್ರದ್ದು ಒನ್ ಆಫ್ ದ ಲೀಡ್ ರೋಲ್ಸ್. ತುಂಬಾನೇ ಎಕ್ಸ್ಟ್ರೀಮ್ಲಿ ಟಫ್. ಅಗೇನ್ ತೆಲುಗು ಬರಲ್ಲ ನನಗೆ, ಆಡಕ್ ಬರಲ್ಲ. ಅದರಲ್ಲಿ ಕಲ್ಚರಲಿ ರಿಚ್ ಒಂದು ಯೂನಿಟ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ತಾಳಜ್ಞಾನ ಇಲ್ಲ, ಏನು ಗೊತ್ತಿಲ್ಲ. ಅಂದ್ರೆ ಸಿಂಗಿಂಗ್, ಡಾನ್ಸಿಂಗ್ ಝೀರೋ. ಏನ್ ಕೇಳಿಸ್ಕೊಳಕ್ಕೆಲ್ಲ ಬರುತ್ತೆ, ಏನ್ ಹುಡುಗಿರಲ್ಲ ಹಾಡ್ಬಿಟ್ಟಿದ್ದೀನಿ, ಅದ್ ಬೇರೆ ವಿಚಾರ. ಬಟ್ ಕರೆಕ್ಟ್ ಕ್ಲಾಸಿಕಲ್ ಇದು ಗೊತ್ತಿರಲಿಲ್ಲ. ಬೈ ದ ಟೈಮ್ ಐ ಫಿನಿಶ್ ದಟ್, ಹೆಂಗೋ ಐ ಫೂಲ್ಡ್ ದ ಪೀಪಲ್. ಬಟ್ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಗಿತ್ತು. ನನಗೆ ಏನೂ ಬರಲ್ವಾ ಇದರಲ್ಲಿ, ಹಾಡಕ್ಕಂತೂ ಆಗಲ್ಲ. ಯಾಕಂದ್ರೆ ಐ ಕಾಂಟ್ ಚೇಂಜ್ ಮೈ ವಾಯ್ಸ್, ನನ್ಗೆ ಏನ್ ಲಿಮಿಟೇಷನ್ಸ್ ಇದೆ ಚೆನ್ನಾಗುತ್ತೆ. ಆ ಸಿನಿಮಾ ಅಲ್ಲಿ ಒಂದು ಸಾಂಗ್ ಐ ಆಮ್ ಸಪೋಸ್ ಟು ಡಾನ್ಸ್. ನನ್ ಜೊತೆ ಪಾಪ ಅವನು ನನ್ನ ಫ್ರೆಂಡ್ ಆಗಿ ಡಾನ್ಸ್ ಆಡ್ತಾನೆ ನನ್ನ ಜೊತೆ. ಹಿ ವಾಸ್ ಅ ಅಮೇಸಿಂಗ್ ಕ್ಲಾಸಿಕಲ್ ಡಾನ್ಸರ್, ಭರತನಾಟ್ಯಂ ಡಾನ್ಸ್, ಅಂದ್ರೆ ಹೈಲಿ ಕ್ವಾಲಿಫೈಡ್. ಪಾಪ ಅವನ್ನ ಸೆಕೆಂಡರಿಗೆ ಇಟ್ಬಿಟ್ಟಿದೀವಿ. ಅವನ ಹತ್ರ ಕಲ್ತು ನಾನು ಮೇನ್ ಲೀಡ್ ಡಾನ್ಸ್ ಮಾಡ್ತಾ ಇದ್ದೆ. ಐ ಫೆಲ್ಟ್ ವೆರಿ ಒಂಥರ ಆಗೋಯ್ತು ನನಗೆ. ಇದು ಒಂದು ಕಲಿಬೇಕು, ನಾನು ಏನಾದ್ರೂ ಒಂದ್ ಸ್ವಲ್ಪ ಜ್ಞಾನ ಇರ್ಬೇಕು ನನಗೆ ಅಂತ. ನನ್ಗೆ ಇದು ನನ್ ಮೇಲೆ ಒಂದು ಹಾಕೊಂಡಂತ ಒಂದು ಇದು ಸ್ವಲ್ಪ ಆದ್ರೂ ಡಿಸಿಪ್ಲಿನ್ ಬರುತ್ತೆ, ಸಮ್ ಸೆನ್ಸ್ ಬರುತ್ತೆ ಅಂತ. ಸೊ ದೆನ್ ಐ ಜಾಯಿಂಡ್ when I was 15. ಸೊ ಡಾನ್ಸ್ ಕ್ಲಾಸ್ ಅಲ್ಲಿ ಅವ್ರು ಡಿಸೈಡ್ ಮಾಡಿದ್ರು, ಇವನು ಇಲ್ಲಿ ಹುಡುಗಿರ್ ಲೈನ್ ಹೊಡಿಯಕ್ ಬರ್ತಾ ಇದ್ದಾನ ಅಷ್ಟೇ, ಯಾವ ಡಾನ್ಸ್ ಕಲಿಯೋ ಯಾವ ಇಂಟ್ರೆಸ್ಟ್ ಇಲ್ಲ. ದೇ ವರ್ ವೆರಿ ಲೈಕ್, ಡೋಂಟ್ ಡೂ ದಿಸ್ ಅಂತ, ಏನ್ ಇಷ್ಟು ಇದಿಲ್ಲ, ಬೇರೆ ಯಾವ್ದು ಸೇರ್ಕೊ ಅಂತ. ನೋ, ಐ ಜೆನ್ಯೂನ್ಲಿ ವಾಂಟ್ ಟು ಲರ್ನ್ ಅಂತ ನಾನು. ಸರಿ, ಇಟ್ ಟುಕ್ ಮೀ ಸಮ್ ಅಮೌಂಟ್ ಆಫ್ ಕನ್ವಿನ್ಸಿಂಗ್ ದಟ್ ಐ ಆಮ್ ಸೀರಿಯಸ್, ಐ ಆಮ್ ರಿಯಲಿ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿಥಿಂಗ್ ಎಲ್ಸ್, ಐ ಜೆನ್ಯೂನ್ಲಿ ವಾಂಟ್ ಟು ಲರ್ನ್ ಅಂತ. And they were kind enough to teach me. So ನನಗೆ ಅದು ಕಲಿಯೋ ಟೈಮ್ ಅಲ್ಲಿ ಒಂದು ತಲೆಗೆ ಕೂತಿದ್ದು, ಈ ಅರಂಗೇಟ್ರಮ್ ಅಥವಾ ನಾವು 1000 ಜನ ಮುಂದೆ ಡಾನ್ಸ್ ಆಡ್ಬೋದು ಆಸೆ ಎಲ್ಲ ಇಲ್ಲ, ಆ ಧೈರ್ಯನೂ ಇಲ್ಲ. ಭರತನಾಟ್ಯಂ ಅಲ್ಲಿ ಇದು ಒಂದಷ್ಟು ಆಗ ಲೈಬ್ರರಿಲಿ ಓದಿ ಕಲ್ತಿದ್ದೇನು ಅಂತಂದ್ರೆ, ಚಿದಂಬರಂ ಅಲ್ಲಿ ನಟರಾಜ ಸ್ಟ್ಯಾಚ್ಯೂ ಇದೆ, ಅವ್ರದ್ದು ಇದಿದೆ, ವಿಗ್ರಹ ಇದೆ, ಅದು ಮೇನ್ ನಮ್ಮ ಸೋರ್ಸ್ ಆಫ್ ಆಲ್ ಆರ್ ಡಾನ್ಸ್. ಅಲ್ಲಿ ಅವ್ರು ಮುಂದೆ ಡಾನ್ಸ್ ಮಾಡ್ಬಿಟ್ರೆ ನಿನ್ ಜೀವನ ಪಾವನ ಅಂತಲ್ಲ, ಒಂಥರ ಒಂದು ತಲೆ ಕೂತ್ಬಿಡ್ತು ಆ ಟೈಮಲ್ಲಿ. ಸೊ ನಾನು ಅಲ್ಲಿ ಹೋಗಿ ಡಾನ್ಸ್ ಆಡ್ಬೇಕು ಅಂತ ಅಷ್ಟೇ ನನ್ನ ಫೋಕಸ್ ಇದ್ದಿದ್ದು. ಸಿ, ಯು ಹ್ಯಾವ್ ಟು ಫರ್ಗಿವ್ ಮೀ, ನಾನು ಸಿನಿಮಾದಲ್ಲೇ ಹುಟ್ಟು ಬೆಳೆದವನು. ಸೊ ನಮ್ದೆಲ್ಲ ಸ್ವಲ್ಪ ಫಿಲ್ಮಿ ಆಸೆಗಳೇ ಇರ್ತದೆ, ತುಂಬಾ ಈ ನಾರ್ಮಲ್ ಇದೆಲ್ಲ ಬರಲ್ಲ, ಇಂಥವು ಏನೇನೋ ಇರ್ತದೆ. ಸರಿ, ಏನ್ ಮಾಡೋದು, ಎಷ್ಟು ಕಲಿಬೇಕು, ಅಲ್ಲಿ ಹೋಗ್ಬೇಕು ಅಂದ್ರೆ ಅಟ್ಲೀಸ್ಟ್ ಜೂನಿಯರ್ ಪಾಸ್ ಆಗ್ಬೇಕು. ಆಯ್ತಾಯ್ತು, ಅದ್ ಮಾಡ್ಬಿಟ್ಟು ಇಲ್ಲ ಸೀನಿಯರ್ ಮಾಡೋಕಿಲ್ಲ, ಜೂನಿಯರ್ ಹೇಳ್ಬಿಟ್ಟಿದ್ರೆ ಅಷ್ಟೇ ಅಂತ. ಸರಿ, ಇಟ್ ಟುಕ್ ಮೀ ಆಲ್ಮೋಸ್ಟ್ ಅಬೌಟ್ 2 years. I learned, finished my junior,
ವಿತ್ ಡಿಸ್ಟಿಂಕ್ಷನ್, ಐ ಮಸ್ಟ್ ಸೇ. ಓ ಅಲ್ಲಿ ಮುಗಿಸ್ಕೊಂಡು ಸ್ಟ್ರೇಟ್ ಚಿದಂಬರಂ ಹೋಗಿ ಅಲ್ಲಿ ಅವ್ರು ಕೇಳಿದ್ರೆ ಅವರು 10 ವರ್ಷ 8 ವರ್ಷ ಮಾಡಿ ಬಂದವರೇ ಇನ್ನೂ ಕಾಯ್ತಾ ಇದ್ದಾರೆ. ಸೊ ಆಸ್ ಯೂಶುವಲ್ ಜಿಗಾಡು. ತಮಿಳ್ನಾಡಲ್ಲಿ ನಾನು ಯಾರು ಅಂತಾನು ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಕೈಯೋ ಕಾಲೋ ಹಿಡಿದು ಗೋಳಾಡಿ ಅವ್ರನ್ನ ಏನೆಲ್ಲ ಮ್ಯಾನಿಪುಲೇಟ್ ಮಾಡಕ್ಕಾಗುತ್ತೋ ಮಾಡಿ ಮಾಡಿ ಕನ್ವಿನ್ಸ್ ಮಾಡಿದೆ. ನೋಡಿ ಇದಾದ್ಮೇಲೆ ನಾನು ಬಿಟ್ಬಿಡ್ತೀನಿ, ನಾನು ಒಂದ್ಸತಿ ಮಾಡಕ್ ಬಿಟ್ಬಿಡಿ ಅಷ್ಟೇ, ಅದು ಬಿಟ್ಟರೆ ಲೈಫಲ್ಲಿ ನನಗೆ ಯಾವ ಆಸೆ ಇಲ್ಲ. ಸರಿ ಏನೋ ಮಾಡಿ ಕನ್ವಿನ್ಸ್ ಮಾಡಿ ಐ ಡಾನ್ಸ್ ಇನ್ ಫ್ರಂಟ್ ಆಫ್ ಲಾರ್ಡ್ ನಟರಾಜ. ದಟ್ ವಾಸ್ ದ ಲಾಸ್ಟ್ ಡೇ ಐ ಡಾನ್ಸ್ಡ್ ಅಷ್ಟೇ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ನೆಕ್ಸ್ಟ್ ಇನ್ನೊಂದೇನೋ ಹೇಳ್ತೀರಾ ಅಂತ. ಹೋಯ್ತು. ಹೆಂಗೆಲ್ಲ ಬೈಸ್ಕೊಂಡಿದ್ದೀನಿ ಅಂದ್ರೆ ನನ್ನ ಟೀಚರ್ ಹತ್ರ, ನನ್ನ ಡಾನ್ಸ್ ಕ್ಲಾಸ್ಮೇಟ್ಸ್ ಹತ್ರ, ಅವರೆಲ್ಲ ಈಗ ದೇ ಆಲ್ ಗಾನ್ ಆನ್ ಟು ಬಿಕಮ್, ಈಗಲ್ಲ ಅವರೆಲ್ಲ ಗುರುಗಳು, ಅವ್ರೆಲ್ಲ ಇದ್ದಾರೆ. ಬಟ್ ಯಾವ ರೀತಿ ಎಂತೆಂತ ಸಂಸ್ಕೃತದಲ್ಲಿ ಬೈದಿದ್ದಾರೆ ಅಂದ್ರೆ ನನಗೆ ಬಿ ಬ್ಯಾಂಡ್, ಇದೆಲ್ಲ ತಪ್ಪಿದು, ಇಷ್ಟೆಲ್ಲ ಕಲ್ತು ಬಿಟ್ಟು ನೀನು ಹೌ ಕೆನ್ ಯು ಸ್ಟಾಪ್ ಅಂತ. ನನ್ನ ಆಸೆ ಇದ್ದಿದ್ದಷ್ಟು, ಐ ಓನ್ಲಿ ವಾಂಟೆಡ್ ಟು ಡೂ ದಟ್ ಅಂತ. ಹೌ ಕೆನ್ ದಟ್ ಬಿ ಅಂತ ಇಲ್ಲ, ಅದೆಲ್ಲ ನೋಡ್ಬಿಟ್ಟಿದ್ದೀನಿ ನಾನು. ನನಗೆ ಐ ಜೆನ್ಯೂನ್ಲಿ ವಾಂಟ್ ಟು ಲರ್ನ್ ದ ಸ್ಕಿಲ್ ಅಂತ. ಅದು ಸೊ ಹಂಗೆ ಭರತನಾಟ್ಯ. ಬಟ್ ಭರತನಾಟ್ಯಂ ಒನ್ ಥಿಂಗ್ ಇಟ್ ಡಿಡ್, ಅಂಡ್ ಐ ವಾಂಟ್ ಟು ಟೆಲ್ ದಿಸ್ ಟು ಆಲ್ ಯುವರ್ ವ್ಯೂವರ್ಸ್. ನಾನೊಂದು ಅಟ್ ಎನಿ ಗಿವನ್ ಟೈಮ್ ಈ ಆಕ್ಟರ್ಸ್ ಫಿಲ್ಮ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಅಥವಾ ಕ್ರಿಯೇಟಿವ್ ಪೀಪಲ್ ಒಂದು ಪ್ರಾಬ್ಲಮ್ ಅಂದ್ರೆ ಒಂದ್ರ ಮೇಲೆ ಫೋಕಸ್ ಮಾಡೋದು ತುಂಬಾ ಕಷ್ಟ. ಒಂದ್ 20 ಐಟಮ್ಸ್ ಓಡ್ತಾ ಇರ್ತದೆ ತಲೆಯಲ್ಲಿ, ಅದು ಇದು ಅದು ಓಡ್ತಾ ಇರುತ್ತೆ. ದಿಸ್ ಗೇವ್ ಮೀ ದ ಎಬಿಲಿಟಿ ಟು ಚಾನಲೈಸ್ ಮೈ ಫೋಕಸ್ ಟು ಒನ್ ಥಿಂಗ್. ದಿಸ್ ಚೇಂಜ್ಡ್ ಮೈ ಲೈಫ್ ಅಪಾರ್ಟ್ ಫ್ರಮ್ ಮೈ ಸಿನಿಮಾ. ದಿಸ್ ಒನ್ ನನ್ನ ಪರ್ಸನಲ್ ಲೈಫಲ್ಲಿ ಇದು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಯ್ತು. ಬಿಕಾಸ್ ವೆನ್ ಯು ಆರ್ ಡಾನ್ಸಿಂಗ್ ನೀವು ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಕ್ ಸಾಧ್ಯನೇ ಇಲ್ಲ. ಇಟ್ಸ್ ಯೋರ್ ಬಾಡಿ, ಇಟ್ಸ್ ದ ರಿದಮ್, ಇಟ್ಸ್ ದ ಆ ಮೂಮೆಂಟ್ ಅಲ್ಲೇ ಇರ್ಬೇಕು ನೀವು. ಯು ಕಾಂಟ್ ಥಿಂಕ್ ಆಫ್ ಎನಿಥಿಂಗ್, ಯು ಕಾಂಟ್ ಸಿ ಎನಿಥಿಂಗ್, ಅಂಡ್ ಇಟ್ಸ್ ಅ ವೆರಿ ವೆರಿ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ವೆನ್ ಯು ಡಾನ್ಸ್. that I channelized to my education. I said, okay, that is the focus I need. ಆ ಫೋಕಸ್ ಮಾಡ್ಕೊಂಡ್ರೆ ಕರೆಸ್ಪಾಂಡೆನ್ಸ್ ಹುಡುಗ, ನನ್ಗೆ ಯಾವ ಕಾಲೇಜಿಗೆಲ್ಲ ಹೋಗಕ್ ಆಗ್ತಾ ಇರಲಿಲ್ಲ. ಸೊ ಐ ಹ್ಯಾಡ್ ಟು, ಅಂಡ್ ಅಗೇನ್ ನೋ ಗೂಗಲ್ ಡೇಸ್ ಬೈ ದ ವೇ, ನೋ ಫೋನ್ಸ್, ನೋ ಇಂಟರ್ನೆಟ್, ಲೈಬ್ರರಿ, ಸೆಲ್ಫ್ ಲರ್ನಿಂಗ್ and focus. So either ನನಗೆ dance played a major role in my life to finish my education. And ಈಗಲೂ ಅಷ್ಟೇ, ಯಾವಾಗಾದ್ರೂ ನಾನು 20 ಕಡೆ ಹೋದ್ರೆ ಅದನ್ನ ವಾಪಸ್ ಹೋಗ್ತೀನಿ. ಓಕೆ ಚಾನಲೈಸ್ ಫೋಕಸ್ ಅಂತ. ಓಕೆ, ಕಮಿಂಗ್ ಬ್ಯಾಕ್ ಟು ರೀಕಾಲ್ ಒನ್ ಡ್ರೀಮ್, ಅಂದ್ರೆ ನಿಮ್ಮ ಬಿಗ್ಗೆಸ್ಟ್ ಆಂಬಿಷನ್. ಕಷ್ಟ ಆ ತರ ಇಲ್ಲ ನನ್ನ. ಸಿ ಒನ್ ಆಫ್ ದ ಮೋಸ್ಟ್ ಬ್ರಿಲಿಯಂಟ್ ಥಿಂಗ್ ಐ ಲರ್ನ್ಡ್, ಅಂಡ್ ದಿಸ್ ಮೇ ಸೌಂಡ್ ತುಂಬಾನೇ ವಿಚಿತ್ರ ಅನ್ಸ್ಬೋದು, ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಯು ಆರ್ ನಾಟ್ ದಟ್ ಓಲ್ಡ್ ಟು ಥಿಂಕ್ ಲೈಕ್ ದಿಸ್ ಆರ್ ಫೀಲ್ ಲೈಕ್ ದಿಸ್ ಅಂತ. ಸೊ ಮೊನ್ನೆ ನನ್ನ ಮಾಸ್ಟರ್ ಅಣ್ಣನ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದೆ, ಐ ಥಿಂಕ್ ದ ನಂಬರ್ ಆಫ್ ಅವರ್ಸ್ ದಟ್ ಐ ವರ್ಕ್ಡ್ ಫ್ರಮ್ ಯಂಗ್, ಅಥವಾ ನಾವು ಏನು ಕೆಲಸ ಮಾಡ್ತಾ ಇದ್ವಿ, ನಮ್ಗೆ ಏನು ಸೊಸೈಟಲ್ ನಾಲೆಡ್ಜ್ ಏನು ಅರಿವು ಬರುತ್ತೆ, it ages you mentally much more than a normal set of people. Correct. Right? So yellow one kade I realized much early in my life that this so called one big dream idiyalla, it's adontara tumbane adu perception related, adu there is no such thing as one big dream. It's actually a series of small dreams. Right? It's living your day, living your life every day. ತುಂಬಾ ಜನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಎವ್ರಿಬಡಿ ಅಲ್ಲಿ ನಾನು ಅದಾಗಿ ಈ ಕಾರ್ ತಗೊಂಡು ಈ ಮನೆ ತಗೊಂಡು ಅಲ್ಲಿ ಹೋಗ್ಬಿಟ್ರೆ ಸೆಟ್ಲ್, ಅಲ್ಲಿ ಏನು ಇಲ್ಲ. ಬಿಕಾಸ್ at one time I had pretty much everything with me, right? National award, international award, like anything. I could have just gone out and statement ಕೊಟ್ರೆ ಇಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬಂತು. Was I truly happy? I'm not sure. I really don't know. And I was fairly alone ಆಗ, ಒಬ್ರೆ. ಅಂದ್ರೆ ತುಂಬಾ ಜನ ರಿಲೇಟ್ ಮಾಡ್ಕೊಳಕ್ಕಾಗಲ್ಲ, ನೀವು ಯಾರ್ತ ಏನ್ ಹೇಳ್ತೀರಾ. ಬಟ್ ಅದೇ ಒಂದು ಫ್ರೆಂಡ್ಸ್ ಜೊತೆ ಒಂದು ಟ್ರಿಪ್ ಹೋಗ್ತೀರಾ ಅನ್ಕೊಳ್ಳಿ, ಎಲ್ಲ ಒಂದ್ ಕಡೆ ಬೀಚ್ ಸೈಡ್ ಹೋಗ್ತೀರಾ, ಯಾವುದೋ ಒಂದು ಡಬ್ಬ ಹೋಟೆಲ್ ಇರ್ತದೆ, ಏನೋ ಮಾಡ್ತೀರಾ, ಯು ಎಂಜಾಯ್. ಈವನ್ ಮಾಲ್ಗುಡ್ ಡೇಸ್ ಅಲ್ಲಿ ಒನ್ ಆಫ್ ದ ಬ್ರೇಕ್ಸ್ ಅಲ್ಲಿ ನಾವೆಲ್ಲ ಹೋದ್ವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಬಟ್ ಇವತ್ತಿಗೂ ಅದನ್ನ ನೆನಪು ಇಟ್ಕೊಂಡಿದ್ದೀನಿ. ಯು ಎಂಜಾಯ್ ದಟ್, ರೈಟ್? ಸೊ ಸ್ವಲ್ಪ ಫಿಲಾಸಫಿಕಲ್ ಅನ್ಸ್ಬೋದು. ಇನ್ ದ ಏನಂತಾರೆ, ಈ ದೊಡ್ಡ ಡ್ರೀಮ್ ಅಥವಾ ದೊಡ್ಡ ಒಂದು ಫೋಕಸ್, ಒಂದು ಎಂಡ್ ಡ್ರೀಮ್ ಬೇಕು, ಎಲ್ಲರಿಗೂ ಬೇಕು. ಬಟ್ ಅದನ್ನ ಅಚೀವ್ ಮಾಡೋ ಜರ್ನಿಯಲ್ಲಿ ಯು ಶುಡ್ ನಾಟ್ ಫರ್ಗೆಟ್ ಟು ಲಿವ್ ಫಾರ್ ಟುಡೇ ಅಂತ.
ಇವತ್ತಿಗೆ ನಾಳೆಗೂ ಮರಿಬಾರದು. ಸಣ್ಣ ಸಣ್ಣ ಜಾಯ್ಸ್ ಇರೋದನ್ನ ಮರಿಬೇಡಿ, ಎಂಜಾಯ್ ಮಾಡಿ. ಜಸ್ಟ್ ಇವಾಗ ಎಲ್ಲಾದ್ರೂ ಹೋಗಿ ಒಂದು ಮಸಾಲೆ ಪುರಿ ತಿನ್ಕೊಂಡ್ಬಂದ್ರೆ ಅದನ್ನ ಎಂಜಾಯ್ ಮಾಡಿ. ಒಂದು ಮಸಾಲೆ ದೋಸೆ ತುಂಬಾ ಚೆನ್ನಾಗಿತ್ತು ಅಂದ್ರೆ ತಿಂದು ಎಂಜಾಯ್ ಮಾಡಿ. ಅಥವಾ ಎಲ್ಲೋ ಒಂದು ಯಾವ್ದೋ ಸಿನಿಮಾ ನೋಡಿದ್ರಿ, ಹೊರಗಡೆ ಬಂದು ಅದ್ರ ಬಗ್ಗೆ ನಾವು ಹಾರ್ಡ್ ಕೋರ್ ಡಿಬೇಟ್ ಆಯ್ತು, ಯು ಎಂಜಾಯ್ ದಟ್. ಎಷ್ಟು ಜನಕ್ಕೆ ಅದು ಸಿಗುತ್ತೆ? ಐ ಡೋಂಟ್ ನೋ, ಐ ರಿಯಲಿ ಡೋಂಟ್ ನೋ. ಈಗೆಲ್ಲ ನಾವು ಹಿಂಗ್ ಮುಳುಗೋಗ್ಬಿಟ್ಟಿದೀವಿ, ಹಿಂಗೇ ಇರ್ತೀವಿ. ಸೊ ಟಾಕ್ ಟು ಈಚ್ ಅದರ್, ಟಾಕ್ ಟು ಪೀಪಲ್, ಬಿ ಪ್ರೆಸೆಂಟ್ ಅಂತ. ಸೊ ನನ್ಗೆ ಆತರ ಆಂಬಿಷನ್ ಇರೋದು ಟು ಬಿ ಹ್ಯಾಪಿ ಅಷ್ಟೇ. ಅದು ತುಂಬಾ ಸಿಂಪಲ್. ಅದು ಆ ಹ್ಯಾಪಿನೆಸ್ ಯಾವ್ದ್ರಿಂದ ಸಿಗುತ್ತೆ, ಹೆಂಗ್ ಸಿಗುತ್ತೆ, ಐ ಡೋಂಟ್ ನೋ. ಸೊ ಐ ಬೆಟರ್ ಬಿ ಪ್ರಿಪೇರ್ ಟು accept how it comes ಅಂತ, rather than saying this is my version of the happiness ಅಂತ. ವೆರಿ ನೈಸ್ ಸರ್. ಲಾಸ್ಟ್ ಒಂದು ರೀಕಾಲ್ ಒನ್ ಮೆಸೇಜ್ ಫಾರ್ ಫ್ಯೂಚರ್ ಜನರೇಷನ್. ಅದೇ ಈಗ ಆಲ್ರೆಡಿ ಹೇಳ್ಬಿಟ್ಟೆ, ಇದನ್ನೇ ಲಾಸ್ಟ್ ಬಿಟ್ ಹೇಳ್ಬಿಟ್ಟೆ ಅನ್ಸುತ್ತೆ. ಸಿ, ನಾವು ವಿತ್ ಲಾಟ್ ಆಫ್ ಲಿಮಿಟೇಷನ್ಸ್, ನಮ್ಮ ಜನರೇಷನ್ somehow we have come here. The 70s born people, we have somehow, see, and I feel sad for the current generation also. ಯಾಕಂದ್ರೆ ನಮಗೆ ನಮ್ಮ ಎವಲ್ಯೂಷನ್ ಅಲ್ಲೇನೆ we were always prepared to learn new things. When I was born there was radio, TV ಬಂತು, ದೆನ್ ಬೇರೆ ಏನೋ ಬಂತು, ಕಂಪ್ಯೂಟರ್ ಬಂತು, ಇನ್ನೊಂದು ಬಂತು, ಮತ್ತೊಂದು ಬಂತು. ಇವತ್ತು ಅಮೆರಿಕಾಗೆ ನಾವು ಫೇಸ್ ಟೈಮ್ ಮಾಡ್ಕೊಂಡು ಮಾತಾಡ್ತಾ ಇರ್ತೀವಿ. ಸೊ ನಮಗೆ ಡಿಫೈನ್ಡ್ ಬೌಂಡ್ರೀಸ್ ಇರಲಿಲ್ಲ. ನಮ್ಗೆ ಯಾವ್ದು ಹೊಸದ್ ಬಂದ್ರೆ ವಿ ವಿಲ್ ಕ್ವಿಕ್ಲಿ ಲರ್ನ್ ಅಂಡ್ ವಿಲ್ ಅಡ್ಯಾಪ್ಟ್ ಅಂಡ್ ಅದನ್ನ ಎಂಬ್ರೇಸ್ ಮಾಡ್ಬಿಡ್ತೀವಿ. ಈಗ ಅನ್ಫಾರ್ಚುನೇಟ್ಲಿ ಏನಾಗಿದೆ, ಈಗ ಹುಟ್ಟದಿಂದ ನಿಮ್ ಸ್ಕ್ರೀನ್, ಗೂಗಲ್ ಎಲ್ಲ ಪ್ರತಿಯೊಂದೂ ಸ್ಪೂನ್ ಫೆಡ್ ಆಗಿರೋದ್ರಿಂದ ಅಂಡ್ ತುಂಬಾನೇ ಐ ಥಿಂಕ್ ವೊಲ್ಯೂಮಿನಸ್ ಡೇಟಾ ಸಿಗ್ತಾ ಇದೆ. ತುಂಬಾನೇ ಅನ್ನೆಸೆಸರಿ ಅಲ್ಲ, ಮೇ ಬಿ ನೆಸೆಸರಿ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಬಂದಿರೋದ್ರಿಂದ ಇಟ್ ಮೇ ಬಿ ಚಾಲೆಂಜಿಂಗ್ ಫಾರ್ ದ ಕರೆಂಟ್ ಜನರೇಷನ್ ಟು ಆಕ್ಚುಲಿ ಪ್ರಾಸೆಸ್ the amount of information that they are getting and to figure out what they want to do, ಏನ್ ಮಾಡ್ಬೇಕು ಲೈಫಲ್ಲಿ ಅಂತ. So my genuine suggestion is push out all the noise, figure out what makes you happy, that every day when I get up, ನಾನು ಇದನ್ನ ಮಾಡಿದ್ರೆ, ನಂಗೆ ಕ್ರಿಕೆಟ್ ಆಡೋಕೆ ಇಷ್ಟ, ನಾನು ಏನೇನು ಮಾಡೋಕೆ ಇಷ್ಟ, ನಾನು ಫೋಟೋಗ್ರಫಿ ಮಾಡೋಕೆ ಇಷ್ಟ, ಅಥವಾ ಎಲ್ಲೋ ಒಂದ್ ಕಡೆ ಹೋಗಿ ಬರೋದು ಇಷ್ಟ. You try to figure out what makes you happy and then work all the other things around. It will give you a lot more clarity ಅಂತ ಅನ್ಕೊಳ್ತೇನೆ. ಬಿಕಾಸ್ ನಮ್ಗೆ ಹೆಂಗೋ ಹಂಗ್ ಬಂದ್ಬಿಟ್ಟಿದೀವಿ ನಾವು, ಒಂಥರ ಏನೋ ಅಡ್ಜಸ್ಟ್ಮೆಂಟ್ ಅಲ್ಲಿ ಜುಗಾಡಲ್ಲಿ ಬಂದ್ಬಿಟ್ಟಿದೀವಿ. ಈಗಿರೋ ಇದಕ್ಕೆ ಎಸ್ಪೆಷಲಿ ಈಗ ಕರೆಂಟ್ಲಿ AI, ಐ ಹ್ಯಾವ್ ಸೀನ್ ದ ವೇ ಇಟ್ ಇಸ್ ಡಿಸ್ರಪ್ಟಿಂಗ್ ಎವ್ರಿಬಡಿ. ಅಂಡ್ ವಾಟ್ ಎವರ್ ನಾನೇನ್ ಕಲ್ತೆ, ನಾನೇನ್ ಮಾಡ್ತಾ ಇದ್ದೀನಿ, 10 ವರ್ಷದ್ದು ಒಂದು ದಿನದ ಮಾಡೋದನ್ನ ಇಟ್ ಇಸ್ ಡೂಯಿಂಗ್ ಇಟ್ ಇನ್ 10 minutes. ಮೈಂಡ್ ಬ್ಲೋಯಿಂಗ್. ಡೋಂಟ್ ಬಿ ಸ್ಕೇರ್ಡ್. ಎಷ್ಟು ಬೇಗ ಅದನ್ನ ಅಡ್ಯಾಪ್ಟ್ ಮಾಡ್ಕೊಳಕ್ಕಾಗುತ್ತೆ, ಅದನ್ನ ಎಂಬ್ರೇಸ್ ಮಾಡಕ್ಕಾಗತ್ತೆ ಮಾಡಿ. ಸೇಯಿಂಗ್ ಓಕೆ, ನನ್ನ ಹಾರ್ಡ್ ವರ್ಕ್ ಅದ್ ಮಾಡುತ್ತೆ, ದೆನ್ ನೌ ವಾಟ್ ಕ್ಯಾನ್ ಐ do to use that and move forward. Positive ಆಗಿ ತಗೊಂಡು ಅದನ್ನ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ it's a good thing to have and good thing to do because it is there to stay. I don't know, despite ಎಲ್ಲ ಎಷ್ಟೋ ಜನ ಹೇಳ್ತಾರೆ ಇಲ್ಲ ಅದು ಫ್ಯಾಡು ಇದು ಅಂತ. I don't think so because ನಾನು ನೋಡಿದ್ದೀನಿ ಅದೇನ್ ಮಾಡುತ್ತೆ, ನೋಡ್ತಾ ಇದ್ದೀನಿ ನಾನು. In my everyday life I'm seeing how much of changes it is making. So definitely it is there to stay, but be focused, make sure you understand what gives you joy. Well said, sir. I think ಇದರಿಂದ ಫ್ಯೂಚರ್ ಜನರೇಷನ್ಸ್ಗೆ ದೇ ಹ್ಯಾವ್ ಗಾಟ್ ಒನ್ ಮೆಸೇಜ್ ಫ್ರಮ್ ಯು. ಯಾಕೆಂತಂದ್ರೆ ನಾನು ನೀವು ತುಂಬಾ ವೆಲ್ ಎಕ್ಸ್ಪ್ಲೈನ್, ಬಿಕಾಸ್ ನನಗೂ ಈಗ ಹೌದಲ್ವಾ ಅಂತ ನನಗೆ ಅನಿಸ್ತು. ಓಕೆ, ಎನಿವೇಸ್ ಕಮಿಂಗ್ ಬ್ಯಾಕ್ ಟು ಒನ್ ಮೋರ್ ಕ್ವೆಶ್ಚನ್. ಇದು ಇಟ್ ಈಸ್ ಆಲ್ಸೋ ರ್ಯಾಪಿಡ್ ಫೈರ್ ತರ, ಬಟ್ ಯು ಕ್ಯಾನ್ ಆನ್ಸರ್. ರ್ಯಾಪಿಡ್ ಆಗಾದ್ರೂ ಮಾಡ್ಬೋದು, ಇಲ್ಲ ನಾರ್ಮಲ್ ಆಗಾದ್ರೂ ಹೇಳ್ಬೋದು. ಸೊ ನಿಮಗೆ ಯಾಕೆ ಇನ್ನು ಶಂಕರ್ ನಾಗ್ ಸರ್ ಇಸ್ ಸ್ಟಿಲ್ ಇರ್ರಿಪ್ಲೇಸಬಲ್ ಅಂತ ಅನಿಸ್ತಾರೆ? His thoughts, his vision, his passion, his energy. I haven't found it anywhere, I mean, Kannada industry antala, ellu world alli sikkilla. And I travel a lot, I meet a lot of people, ಎಷ್ಟೊಂದು ಜೊತೆ ಇಂಟ್ರಾಕ್ಷನ್ ಮಾಡ್ತೀನಿ. ಬಟ್ ಆ ಎನರ್ಜಿ ಇದೆಯಲ್ಲ, ಆ ಪ್ಯಾಷನ್ ಇದೆಯಲ್ಲ, ನಿಷ್ಕಲ್ಮಶ ಪ್ಯಾಷನ್. ಇಟ್ ಇಸ್ ನಾಟ್ ಇವನ್ ಅದು ಅಜೆಂಡಾ ಇರೋ ಪ್ಯಾಷನ್ಸ್ ನೋಡಿದ್ದೀನಿ. ನಾನ್ ಹಿಂಗ್ ಮಾಡ್ಬೇಕು, ನಾನ್ ಇದ್ ಮಾಡ್ಬೇಕು, ಅವರಲ್ಲಿ ಅದು ಆ ವರ್ಡ್ ಇರಲಿಲ್ಲ. ನಾವು ನಮ್ಮ ಜೊತೆ, ನಮ್ಮ ಜಾಗ, ನಮ್ಮ ಇಂಡಸ್ಟ್ರಿ, ವೈ ಅವರ್ ಇಂಡಸ್ಟ್ರಿ, ನಾವ್ ಯಾಕೆ ಚೆನ್ನೈಗೆ ಹೋಗಿ ಪ್ರಾಸೆಸ್ ಮಾಡ್ಬೇಕು, ರೆಕಾರ್ಡಿಂಗ್ ಅಲ್ಲಿ ಯಾಕೆ ಮಾಡ್ಬೇಕು, ನಾವ್ ಇಲ್ಲಿ ಯಾಕೆ ಮಾಡಕ್ಕಾಗಲ್ಲ, ನಾವ್ ಯಾಕೆ ನಮ್ದೇ ಒಂದು ಸ್ವಂತ ಇದು ಏನೊಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಮನೆ ಯಾಕೆ ಕಟ್ಟಕ್ಕಾಗಲ್ಲ, ನಾವ್ ಯಾಕೆ ಮೆಟ್ರೋ ಕಟ್ಟಕ್ಕಾಗಲ್ಲ, ನಾವ್ ಯಾಕೆ ಇದೊಂದು ಮಾಡಕ್ಕಾಗಲ್ಲ, ಅದು ಮತ್ತೊಂದು ನಾವು. ಇದು ತುಂಬಾ ಜನ ಅಂತಲ್ಲ ಸಿಕ್ಕಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಆ ಪ್ಯಾಷನ್, ಆ ಎನರ್ಜಿ, ಆ ಥಾಟ್ ಪ್ರಾಸೆಸ್ ಅವರು the biggest takeaway ಹೇಳ್ತೀನಲ್ಲ, and lot of people ask, do you miss him? I don't miss him for the simple reason he's there.
ಅವ್ರು ಹೇಳ್ಕೊಟ್ಟಿರೋದು ಎಷ್ಟಿದೆ ಅಂದ್ರೆ ತಲೆಯಲ್ಲಿ, ಅವರ ಜೊತೆ ಇದ್ದ ನೆನಪುಗಳು ಮತ್ತೆ ಅವರ ಯೋಚನೆ ವಿಚಾರಗಳು ಎಷ್ಟು ನನ್ನ ತಲೆಯಲ್ಲಿದೆ ಅಂದ್ರೆ ಅದು ಮುಗಿತಾನೆ ಇಲ್ಲ, ಅದು ಇದೆ. ಬಿಕಾಸ್ ವಾಟ್ ಐ ಹ್ಯಾವ್ ಡನ್ ಅಂದ್ರೆ ನಾವೇನಾದ್ರೂ ಅವರು ಅನ್ಕೊಂಡಿದ್ದನ್ನ ಒಂದು 5-6% ಮಾಡಿಬಿಟ್ರೆ ಎಷ್ಟೋ ದೊಡ್ಡ ಅಚೀವ್ ಮಾಡ್ಬಿಡ್ತೀವಿ. ಬಿಕಾಸ್ ಫಾರ್ ಹಿಮ್ ನಥಿಂಗ್ ವಾಸ್ ಇಂಪಾಸಿಬಲ್. ಅವ್ರು ಹೇಳೋದು ನಿಮಗ್ ಗೊತ್ತಿಲ್ಲ ಹೆಂಗ್ ಮಾಡೋದು, ಆಗಲ್ಲ ಅಂತ ಹೇಳ್ಬೇಡಿ. ನನಗೆ ಹೆಂಗ್ ಮಾಡೋದು ಗೊತ್ತಿಲ್ಲ ಅಷ್ಟೇ ಹೊರತು ಆಗಲ್ಲ ಅಂತ ಹೇಳ್ಬೇಡಿ, ಯಾವುದೇ ಕಾರಣಕ್ಕೆ ಹೇಳ್ಬೇಡಿ. ಎವ್ರಿಥಿಂಗ್ ಇಸ್ ಪಾಸಿಬಲ್, ಯು ಜಸ್ಟ್ ಹ್ಯಾವ್ ಟು ಫಿಗರ್ ಔಟ್ ಹೌ ಅಂತ. ಸೊ ಆಮೇಲೆ ಅದು ವೇಸ್ಟ್ ಮಾಡೋದು, ಟೈಮ್ ವೇಸ್ಟ್ ಮಾಡೋದು, ತುಂಬಾ ಸೂಪರ್ ಸಣ್ಣ ಉಪಕತೆ. ಜಗಳ ಆಡಿದ್ರೆ ಅವ್ರು ಹೇಳೋದು ಎಷ್ಟು ಲಕ್ಷಕ್ಕೆ ಜಗಳ ಆಡ್ತಾ ಇದ್ದೀರಾ ಅಂತ ಹೇಳೋದು. ವಾಟ್ ಯು ಮೀನ್ ಬೈ ದಟ್? ಅಲ್ಲ ನೀವು ಜಗಳ ಆಡ್ತಾ ಇದ್ದೀರಾ, ನೀನ್ ಎಷ್ಟು ಲಕ್ಷ ಕಳ್ಕೊಳ್ತಾ ಇದ್ದೀರಿ, ನೀನ್ ಎಷ್ಟು, ಅವಾಗ ಅರ್ಥ ಆಗ್ತಾರಲ್ಲ ಏನಂತ. ದೆನ್ ನೀವು ಸೂಕ್ಷ್ಮತೆಯಲ್ಲಿ ಹೇಳ್ಕೊಡೋರು. ಈವನ್ ಯುವರ್ ಆಂಗರ್ ಅಂಡ್ ಫೈಟ್ ಶುಡ್ ಹ್ಯಾವ್ ಅ ವ್ಯಾಲ್ಯೂ ಟು ಇಟ್ ಅಂತ. ವರ್ತ್ ಇರ್ಲಿ, ಆ ಜಗಳಕ್ಕೆ ಒಂದು ವರ್ತ್ ಇರ್ಲಿ ಅಂತ. ನಿನಗೆ ಒಬ್ಬ ವ್ಯಕ್ತಿ ನಿನ್ನನ್ನು ಬೇಜಾರು ಮಾಡ್ತಾನೆ ಅಂದ್ರೆ ಆ ಪವರ್ ನೀನು ಅವ್ನು ಕೊಟ್ಟಿದ್ಯಾ ಅಂತ. ನಿನ್ನ ಖುಷಿ ಪಡಿಸ್ತಾನೆ ಅಂದ್ರೆ ಆ ಪವರ್ ನೀನು ಅವ್ನು ಕೊಟ್ಟಿದ್ಯಾ ಅಂತ. ಬಟ್ ವ್ಯಾಲ್ಯೂ ದಟ್ ಅನ್ನೋರು. ಯು ಗಿವ್ ಇಟ್ ಟು ಯುವರ್ ಫ್ಯಾಮಿಲಿ, ಡೋಂಟ್ ಗಿವ್ ಇಟ್ ಎವ್ರಿ ಥರ್ಡ್ ಪರ್ಸನ್ ಗೋಸ್ ಆನ್ ದ ರೋಡ್. ನಿಮ್ ಫ್ಯಾಮಿಲಿ, ಪೀಪಲ್ ಹೂ ಮೀನ್ ಗುಡ್ ಟು ಯು, ನಿಮ್ ತುಂಬಾ ಕ್ಲೋಸ್ ಆಗಿರೋರ್ಗೆ ಆ ಪವರ್ಸ್ ಕೊಡಿ. ನಿಮ್ಗೆ ಖುಷಿ ಪಡಿಸೋದು, ನಿಮ್ಗೆ ಕೋಪ ಪಡಿಸೋದು ತುಂಬಾ ಬೇಕಾದವ್ರಿಗೆ ಮಾತ್ರ ಕೊಡ್ಬೇಕಂತೆ. ಮಿಕ್ಕಿದವ್ರು ಇಟ್ಸ್ ಆಲ್ ಟ್ರಾನ್ಸಾಕ್ಷನ್, ರೈಟ್? ವೈ ಡು ಯು ಗಿವ್ ದಟ್ ಪವರ್ ಅವೇ? ಇಟ್ಸ್ ನಾಟ್ ಅ ಲಾಟ್ ಆಫ್ ವ್ಯಾಲ್ಯೂ ಅಂತಾರೆ. ವೆನ್ ಯು ಗಿವ್ ಇಟ್ ಅವೇ, ದೆನ್ ಯು ಆರ್ ನಾಟ್ ವ್ಯಾಲ್ಯೂಯಿಂಗ್ ಯುವರ್ ಸೆಲ್ಫ್. ನಿನ್ನ ಎಮೋಷನ್ಸ್ಗೆ ನಿನ್ ವ್ಯಾಲ್ಯೂ ಇಲ್ಲ ಅಂತಂದ್ರೆ ರೆಸ್ಟ್ ಆಫ್ ದಮ್ ವಿಲ್ ಟ್ರೀಟ್ ಯು ದ ಸೇಮ್ ವೇ. ಇಮ್ಯಾಜಿನ್, ಇದನ್ನ ಪ್ರಾಸೆಸ್ ಮಾಡಕ್ಕೆ 10-15 ವರ್ಷ ಬೇಕು. ಇದ್ರದ್ದು ಟ್ರೂ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಚೆನ್ನಾಗಿ ಕೋಪ ಬರಲ್ಲ, ಬಂದೇ ಬರುತ್ತೆ. ಯಾರ ಜೊತೆ ಜಗಳ ಆಡಿರ್ತೀವಿ, ರೋಡ್ ರೇಜ್ ಆಗುತ್ತೆ, ಏನೋ ಆಗುತ್ತೆ. ಬಟ್ ಅದೆಲ್ಲೋ ಒಂದ್ ಕಡೆ ಬರುತ್ತೆ, ದಿಸ್ ಇಸ್ ವರ್ತ್ ಇಟ್ ಅಂತ. ಕರೆಕ್ಟ್. ಈಗ ಅವ್ನು ಹೇಳಿದ್ರಿಂದ ನಾನು ಅದಾಗ್ಬಿಡ್ತೀನ, ಅಥವಾ ನಾನು ವಾಪಸ್ ಬೈದ್ಬಿಟ್ರೆ ಅವ್ನ ಅದಾಗ್ಬಿಡ್ತಾನ? ಇಲ್ಲ. ಸೊ ದೆನ್ ವಾಟ್ ಆಮ್ ಐ ಡೂಯಿಂಗ್ ಇರುತ್ತೆ. ಓಕೆ ಆಯ್ತು ಇವ್ರು ನೀನೇ ದೊಡ್ಡ ಹೋಗು ಅಂತ ಅಂದ್ಬಿಟ್ರೆ ಹೋಗ್ದಾಯ್ತು. ಅದರಿಂದ ನಾನು ಸಣ್ಣ ಆಗ್ಬಿಡ್ತೀನ? ಇಲ್ಲ. ಇಟ್ಸ್ ಅ ಮಿಸ್ಟೇಕ್ ಅಷ್ಟೇ. So well explained. Wow. One quality that made him legendary, sir. Humility. You will never, ನೀವು ಎಲ್ಲಿ ಬೇಕಾದ್ರೂ ಹುಡುಕ್ಬೇಕು. ನನಗೆ ಇವತ್ತರೆಗೂ ಎಷ್ಟೋ ಜನರ ಹತ್ರ ಮಾತಾಡಿದ್ದೀನಿ, ಎಂತೆಂಥವ್ರು ಅಂದ್ರೆ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದವ್ರು, ತುಂಬಾ ಕ್ಲೋಸ್ ಅವ್ರು ಎಲ್ಲರೂ. ಮೈ ಕ್ವಶನ್ ಟು ದೆಮ್ ಇಸ್, ನಿಮ್ಗೆ ಯಾವತ್ತು ಅವ್ರ ಮೇಲೆ ಕೋಪ ಬಂದಿಲ್ವ ಅಂತ, ಅಥವಾ ಅವ್ರು ಯಾರ ಮೇಲೆ ಕೋಪ ಮಾಡ್ಕೊಂಡಿಲ್ವ? ಇಲ್ಲ, ನನಗೆ ಇವತ್ತರೆಗೂ ಒಂದು ಇನ್ಸಿಡೆಂಟ್ ಎಲ್ಲೂ ಸಿಕ್ಕಿಲ್ಲ. ನನಗೆ ಕೋಪ ಯಾವ್ದಕ್ ಮಾಡ್ಕೊಳ್ಳೋರು ಅಂದ್ರೆ ಕೆಲಸ ಚೆನ್ನಾಗಿಲ್ಲ ಅಂತ ಮಾಡ್ಕೊಳ್ಳೋರು ಹೊರತು ಇಂಡಿವಿಜುವಲ್ ಆಗಿ ಆಗ್ತಾ ಇರಲ್ಲ. He never blamed anybody for anything. He says like, okay, mistake happens. Now, how do we not repeat that mistake? What do we do to make sure that ಅದು ಇನ್ನೊಂದ್ಸತಿ ಆಗದಿದ್ರೆ ನಾವೇನ್ ಮಾಡ್ಬೋದು ಅಂತ ಹೇಳಿ ಒಂದು. ಅಂಡ್ ಸಾವಿರಾರು ಕಥೆಗಳಿದೆ, ಅದ್ರಲ್ಲಿ ನಂದು ಒಂದು. ಅವ್ರಿಗೆ ಎಲ್ಲಿ ನಾನು ಶಂಕರ್ನಾಗು, ನಾನು ಇಷ್ಟು ದೊಡ್ಡ ಸ್ಟಾರು, ಅಥವಾ ನನ್ಗಿದ್ ಬ್ಯಾಗ್, ನಥಿಂಗ್. ಅವ್ರಿಗೆ ಎಲ್ಲಾದ್ರೂ ಒಂದು ಒಳ್ಳೆ ಏನಂತಾರೆ, ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಮನೆಯಿಂದ ಒಳ್ಳೆ ಅಡಿಗೆ ಸ್ಮೆಲ್ ಬಂತ, ಮನೆಯಲ್ಲಿ ಕಿಚನ್ ಅಲ್ಲಿ ಹೋಗಿ ಕೂತ್ಕೊಂಡು ಕ್ಲೀನಾಗಿ ತಟ್ಟೆ ಗಿಟ್ಟು ಹಾಕೊಂಡು ಬಡಿಸ್ಕೊಂಡು ತಿನ್ಬಿಟ್ಟಿರೋರು. ಹಿ ಹ್ಯಾಡ್ ನೋ ಫಿಲ್ಟರ್, ಹಿ ಹ್ಯಾಡ್ ನೋ ದಟ್, ಅದೆಲ್ಲ ಇರ್ತಾ ಇರಲಿಲ್ಲ ಅವ್ರಿಗೆ, ಬ್ಯಾರಿಯರ್ಸ್ ಇರ್ತಾ ಇರಲಿಲ್ಲ. ಅಟ್ಲೀಸ್ಟ್ 2-3 times ಈಸ್ ಕಮ್ ಟು ಮೈ ಹೌಸ್, ಯಶವಂತಪುರದಲ್ಲಿ ಒಂದು ಸಣ್ಣ ಶೀಟ್ ಮನೆ, ಮಿಡ್ ನೈಟ್ ಎಲ್ಲೂ ಇಲ್ವಾ, ಅಲ್ಲಿ ಇರುತ್ತೆ ಏನಾದ್ರು ಇರುತ್ತೆ ಅಂತ ಬರೋರು. ನಮ್ಮ ಅಮ್ಮ ಎಲ್ಲ ಟೆನ್ಷನ್ ಆಗಿ ಏನಿದೆ ಕೊಡಿ ಅಂತ. ಇಲ್ಲ ನಾನು ಮಾಡ್ಕೊಡ್ತೀನಿ ಅಂತ. ಇಲ್ಲ ಏನಿದೆ ಕೊಡಿ ಅಂತ. ಸೊ ಅನ್ನ ಸೊಪ್ಪು ಸಾರು ಹಾಕೊಂಡು ಆರಾಮಾಗಿ ತಿನ್ಕೊಂಡು ಅದು ಇದೇನೋ ನಮ್ಮ ತಂದೆ ಹತ್ರ ಮಾತಾಡ್ಕೊಂಡು ಹೋಗ್ಬಿಡೋರು. ಐ ಆಮ್ ಲೈಕ್ zapped. This is the same person. He's like a superstar. He's in my house on the floor sitting eating. How do you, ಹೆಂಗೆ ನೀವು ರಿಕನ್ಸೈಲ್ ಹೆಂಗ್ ಮಾಡ್ಕೊಳ್ತೀರಾ, ಹೆಂಗ್ ಪ್ರಾಸೆಸ್ ಮಾಡ್ತೀರಾ ನೀವು? ಅಂಡ್ ವೆನ್ ಹಿ ಕ್ಯಾನ್ ಬಿ ದ್ಯಾಟ್, ನಮ್ಗೆ ಯಾವ ಅರ್ಹತೆ ಇದೆ ಸಣ್ಣ ಪುಟ್ಟ ಈಗೋ ಇಟ್ಕೊಂಡು ನಾವು ಮಾತಾಡೋದಕ್ಕೆ? ಆ ಹ್ಯೂಮಿಲಿಟಿ ಇದೆಯಲ್ಲ, ದಟ್ ಇಸ್ ನಾಟ್, ಫ್ಯೂ ಅದರ್ಸ್ ಹ್ಯಾವ್ ಇಟ್ ಇನ್ಸಿಡೆಂಟ್ಲಿ. ಅಮಿತಾಬ್ ಬಚ್ಚನ್ ಅವ್ರ ಅದೇ ನೋಡಿದ್ದೀನಿ, ರಜನಿಕಾಂತ್ ಸರ್ ನೋಡಿದ್ದೀನಿ, ಅಫ್ಕೋರ್ಸ್ ಅವರಿಬ್ಬರು ಮುಂಚೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರದೇ ನೋಡಿದ್ದೀನಿ. ಅಪ್ಪು ಹ್ಯಾಡ್ ದಟ್ ಸೇಮ್ ದಿಸ್ ಒನ್, ವೆರಿ 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 ಹಂಬಲ್. ಯು ವಿಲ್ ನೆವರ್ ಸಿ ಹಿಮ್ ಲೈಕ್ ದಿಸ್, ಯು ವಿಲ್ ಆಲ್ವೇಸ್ ಡೂ ದಿಸ್. ಆ ನೇಚರ್, ಸಿ ದಟ್ಸ್ ವೈ ಮೇಲ್ಗಡೆ ಬೇಗ ಹೊಟ್ಟೆ ಕೆಚ್ಚು ಬಂದು ಬೇಗ ಕರ್ಸ್ಕೊಂಡ್ಬಿಡ್ತಾರೆ ಅನ್ಸುತ್ತೆ. ಇವನೆಲ್ಲಿ ನನ್ನ ಜಾಗಕ್ಕೆ ಬಂದ್ಬಿಡ್ತಾನೋ ಅಂತ. ಸೊ ದ್ಯಾಟ್ ಹ್ಯೂಮಿಲಿಟಿ ಇದೆಯಲ್ಲ, ಇಟ್ ಟೀಚರ್ಸ್ ಯು ಅ ಲಾಟ್, ಮೋರ್ ದೆನ್ words, more than actions. The way they live, the way they behave, the way they carry themselves. ಎಲ್ಲಿ ಹೋದ್ರೆ ಹೇಗಿರಬೇಕು, ಯಾರ ಮುಂದೆ ಏನ್ ಮಾತಾಡಬೇಕು, ಹೇಗೆ ಬಿಹೇವ್ ಮಾಡಬೇಕು, ದೊಡ್ಡವ್ರ ಮುಂದೆ ಹೇಗಿರಬೇಕು, ಸಣ್ಣವ್ರಿಗೆ ಹೆಂಗ್ ಮಾದರಿ ಆಗಿರ್ಬೇಕು,
ಇದನ್ನ ನಾವು ಬರೀ ಯಾವುದು ಇನ್ಸ್ಟಾ ರೀಲ್ಸ್ ಸೋಷಿಯಲ್ ಮೀಡಿಯಲ್ಲಿ ಯಾವುದೋ ಒಂದು ಹಾಕೊಂಡು ಕತೆ ಹೊಡಿಯೋರು ಕೇಳಿದೀನಿ ನೋಡ್ತಾನೋ, ಆ ತರ ನಿಜವಾದ ನಡೆದು ಅವರು ಬಾಳಿ ತೋರಿಸಿದಾಗ ಅದ್ರದ್ದು ಸ್ಟ್ಯಾಂಡರ್ಡ್ಸೇ ಬೇರೆ ಇರುತ್ತೆ. ವಾವ್. ಅವರು ವಾಸ್ ಈ ಬಾರ್ನ್ ಏನೋ ಟ್ಯಾಲೆಂಟೆಡ್ ಆರ್ ಸೆಲ್ಫ್ ಮೇಡ್ ಸರ್? ಐ ಆನೆಸ್ಟ್ಲಿ ಡೋಂಟ್ ನೋ ದ ಆನ್ಸರ್ ಟು ದಟ್. ನಾನು ಅವರು ತೀರ್ಕೊಂಡು ಎಷ್ಟೋ ವರ್ಷಗಳು ಅದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಿರಲ್ಲ. ಎಲ್ಲ ಆದ್ಮೇಲೆ ಒಂದ್ಸತಿ ತಲೆಗೆ ಹೋದ್ಮೇಲೆ ಓಕೆ ಇಸ್ ನಾಟ್, ದೆನ್ ಐ ಲರ್ನ್ ಟು ಮೋರ್ ಅಬೌಟ್ ಹಿಮ್ ಥ್ರೂ ಅನಂತ್ ಸರ್ ಆ ಕಾಲಮ್ಸ್ ಅದು ಇದ್ರಲ್ಲಿ ನೋಡ್ಕೊಂಡಾಗ ಫ್ರಮ್ ವಾಟ್ ಎವರ್ ಐ ಹ್ಯಾವ್ ರೆಡ್, ನಾನು ಅವ್ರ ಜೊತೆ ಅವ್ರ ಹಳೆ ಮನೆಗೂ ಹೋಗಿ ಬಂದೀನಿ ಒಂದ್ಸತಿ. ಉಡುಪಿಲಿ ಯಾವುದೋ ಮಂಗಳೂರಲ್ಲಿ ಫಂಕ್ಷನ್ ಇದ್ದಾಗ ಅವ್ರ ಮನೆಯೆಲ್ಲ ತೋರಿಸ್ಬಿಟ್ಟು ಕರ್ಕೊಂಡ್ ಬಂದಿದ್ದಾರೆ ನನಗೆ. ಬಟ್ ಅದ್ರ ಸಿಗ್ನಿಫಿಕೆನ್ಸ್ ಗೊತ್ತಿಲ್ಲ ನನಗೆ. ಅವ್ರು ಏನೆಲ್ಲ ಕಷ್ಟಪಟ್ಟು ಬಂದಿದ್ದಾರೆ ಅವ್ರ ಜೀವನದಲ್ಲಿ ಅಂತ ಮಚ್ ಲೇಟರ್ ಐ ರಿಯಲೈಸ್. ಅಂಡ್ ಅಂದ್ರೆ ಅವರು ಹಿ ಕುಡ್ ಹ್ಯಾವ್ ಬಿನ್ ಬಿಟರ್, ಹಿ ಕುಡ್ ಹ್ಯಾವ್ ಬಿನ್ ಅವನ್ ಅಲ್ಲ, ಬಟ್ ಹಿ ಜಸ್ಟ್ ಸಾ ದ ಪಾಸಿಟಿವ್ಸ್ ಆಫ್ ಎವ್ರಿಥಿಂಗ್, ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಹಿ ವೆಂಟ್ ದೇರ್, ಈ ಡ್ರಾಮಾ, NSD, ಅಂಡ್ ಎಲ್ಲಾರ ಜೊತೆ ಟಚ್ ಅಲ್ಲಿ ಇರೋರು. ಯಾರು ಇಲ್ಲ ಆಯ್ತು ಅದಾಯ್ತು ಮರ್ತೋಗಿರೋದಿಲ್ಲ. ಒಂದು ಚಾನ್ಸ್ ಸಿಕ್ಕಿದ್ರೆ ಬಾಂಬೆಗೆ ಹೋದ್ರೆ ಮಿನಿಮಮ್ ವಿಲ್ ಮೀಟ್ ಆಲ್ ಇಸ್ ಲೋಕಲ್ ಕಾಂಟ್ಯಾಕ್ಟ್ಸ್. ಅಲ್ಲಿ ಯಾರು ಫ್ರೆಂಡ್ಸ್ ಇರ್ತಾ ಇದ್ರು ಸಿಗ್ತಾ ಇದ್ರು. ನಾನು 1-2 ಸತಿ ಅವ್ರ ಹೋಟೆಲ್ ರೂಮಲ್ಲಿ ಇರ್ತಾ ಇದ್ವಿ. ನಾವಲ್ಲಿ ಯಾವುದೋ ಒಂದು ಫಂಕ್ಷನ್ ಅದೇನೋ ಒಂದು ಇರೋದು. ನನಗೆ ಆಸೆ ಅವರೆಲ್ಲ ಮಾತಾಡೋದೆಲ್ಲ ಕೇಳಿಸ್ಕೊಳ್ಬೇಕು ಅಂತ ತುಂಬಾ ಆಸೆ. ಚಿಕ್ಕ ಹುಡುಗ ಅಂತ ಏನಾದ್ರೂ ಕಳಿಸ್ಬಿಡ್ತಾರ ಹೊರಗಡೆ, ನೀನ್ ರೂಮ್ಗೆ ಹೋಗು ಅಂತ ಕಳಿಸ್ಬಿಡ್ತಾರ ಅಂತ ಭಯ. ಸೊ ಕೇಳ್ಕೊಳ್ಳೋದು, ಹಂಗ ಕಳಿಸ್ಬೇಡಿ ಆಯ್ತು, ನೀನು ಹಂಗಂದ್ರೆ ಒಂದ್ ಕೆಲಸ ಮಾಡು, ಸೈಲೆಂಟ್ ಆಗಿ ಕೂತ್ಕೋ, ಮಾತಾಡಬೇಡ, ಕಾಣಿಸ್ಕೊಂಬೇಡ, ಆ ಕಡೆ ಹೋದ್ರೆ ನೋಡಿದ್ರೆ ಕಳಿಸ್ಬಿಡ್ತಾರೆ ಅಂತ ಆಯ್ತು. ಸೊ ಈ 5 ಸ್ಟಾರ್ ಹೋಟೆಲ್ ರೂಮ್ಸ್ ಅಲ್ಲಿ ಕನ್ನಡಿ ಹತ್ರ ಈ ಕಾಫಿ ಮೇಕರ್ ಎಲ್ಲ ಒಂದು ಸಣ್ಣ ಪರ್ಚ್ ಇರೋದು, ಅದ್ರಲ್ಲಿ ಫಿಟ್ ಆಗ್ಬಿಡ್ತಾ ಇದ್ದೆ ನಾನು. ನೀಟಾಗಿ ಕೂತ್ಕೊಂಡ್ಬಿಡ್ತಾ ಇದ್ದೆ, ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಡ್ತಾ ಇದ್ದೆ. ಸೊ ಅಲ್ಲಿ ಅಕ್ಕ ಅವರೆಲ್ಲ ಮಾತಾಡ ಶುರು ಆಯ್ತು ಅಂದ್ರೆ ನಸರುದ್ದೀನ್ ಶಾ ಅವರು, ಓಂ ಪುರಿ ಅವರು, ರತ್ನಾ ಪಾಠಕ್, ಆಲ್ ದ ಲೆಜೆಂಡ್ಸ್ ಆಲ್ ಸಿಟ್ಟಿಂಗ್ ದೇರ್ ಟಾಕಿಂಗ್. ಸಡನ್ ಆಗಿ ಹಾಡ್ ಶುರು ಮಾಡ್ಬಿಡ್ತಾರೆ, ಯಾವುದೋ ಕತೆ ಮಾತಾಡ್ತಾರೆ. ನಾನು ನೋಡ್ತಾ ಇದ್ರೆ ನನಗೆ ಮೈ ಗಾಡ್, ಇದು ಎಷ್ಟು ಕೋಟಿ ಎಷ್ಟು ಇದು ಕೊಟ್ಟರು ಯು ವಿಲ್ ನೆವರ್ ಗೆಟ್ ದಟ್ ಕೈಂಡ್ ಆಫ್ ಇನ್ಫಾರ್ಮೇಶನ್. ಅವ್ರು ಹೇಗೆ ಅವ್ರ ರೋಲ್ಸ್ ಹೇಗೆ ಪ್ರಿಪೇರ್ ಮಾಡ್ಕೊಂಡ್ರು. ಸೊ ಈ ತರ ಯೂನಿವರ್ಸಿಟೀಸ್ ಅಲ್ಲಿ ಕಲ್ತಿದ್ದೀನಿ ನಾನು. ಸೊ ಐ ಹ್ಯಾವ್ ನೋ ವರ್ಡ್ಸ್ ಟು ಎಕ್ಸ್ಪ್ಲೈನ್ ದ ಅಮೌಂಟ್ ಆಫ್ ಅಂದ್ರೆ ಅವ್ರ ಹತ್ರ ಕಲ್ತಿರೋ ವಿಚಾರಗಳು ಎಷ್ಟಿದೆ ಅಂತಂದ್ರೆ, ನಾನು ಹೇಳ್ಕೊಂಡು ಹೋಗ್ತಾ ಇದ್ರೆ ನಾನು ತುಂಬಾ ಜನ ಹೇಳ್ತೀನಿ. ಈಗ ಒಂದು ಲಾಸ್ಟ್ 10 years ಇಂದ ಮಾತಾಡ್ತಾ ಇದ್ದೀನಿ. ಅದೇ ಇನ್ನೂ ಒಂದು 10 ವರ್ಷ ಕೊಡಿ, ಇನ್ನೂ ಮಾತಾಡ್ತಾ ಇನ್ನೊಂದು ಯಾವ್ದೋ ಜ್ಞಾಪಕ ಬರುತ್ತೆ, ಇನ್ನೊಂದಿನೋ ಮಾಡಿದ ಜ್ಞಾಪಕ ಬರುತ್ತೆ, ಅಲ್ಲಿನೋ ಮಾಡಿದ ಜ್ಞಾಪಕ ಬರುತ್ತೆ. ಇಟ್ಸ್ ಇಂಗ್ಲಿಷ್ ಬಿಕಾಸ್ ಅದೇ ಕೈ ತೋಳಲ್ಲಿ ಅಲ್ಲಿಂದ ಬೆಳೆದ್ಬಿಟ್ಟೆ ನಾನು ಅವ್ರ ಜೊತೆ. ಸೊ ಲಾಟ್ ಆಫ್ ಇನ್ಫಾರ್ಮೇಶನ್, ಲಾಟ್ ಆಫ್ ಲರ್ನಿಂಗ್ಸ್. ಸರ್, ನಿಮಗೆ ಫೇಮ್ ಅನ್ನ ಕಂಡ್ರಿ, ನೀವು ವೆರಿ ಚಿಕ್ಕ ವಯಸ್ಸಿನಲ್ಲೇ ಫೇಮ್ ಅನ್ನ ಕಂಡ್ರಿ. ಬಟ್ ಹೋಗ್ತಾ ಹೋಗ್ತಾ ಸಮ್ವೇರ್ ದಟ್ ಫೇಮ್ ಫೇಡೆಡ್ ಅವೇ. ಆ ಫೇಮ್ ಅನ್ನ ನೀವು ಹೇಗೆ ಅಂದ್ರೆ ಚಿಕ್ಕವರಿದ್ದಾಗ ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡಿದ್ರಿ, ಅದು ಹೋಗ್ತಾ ಇದೆ ಅನ್ನುವಾಗ ಅದನ್ನ ಹೇಗೆ ಬಿಟ್ಕೊಟ್ರಿ ಅಂತ? ಸೊ ನಾನು ಎರಡರದ್ದು ಆ ಇಂಪ್ಯಾಕ್ಟ್ ಆಗಕ್ಕೆ ನನ್ನ my beautiful colleagues and co-actors never allowed it, including Shankar Nag sir, of course, leading, Amrish sir agli, Vishnuvardhan sir agli, Ravichandran avar agli, they were all like fairly seasoned actors alla. So yavado ಒಂದು ಅವಾರ್ಡ್ ಬಂತು ಸೂಪರ್ ಹಿಟ್ ಆಯ್ತು ಅಂದಿದ ತಕ್ಷಣ ಅದು ನೀನ್ ಕೂತು ಬೋಧನೆ ಮಾಡ್ತಾ ಇರಲಿಲ್ಲ. ಅದ್ರದ್ದು ವ್ಯಾಲ್ಯೂನ ಎಷ್ಟು ತಗೊಳ್ಬೇಕು ಅನ್ನೋದು ಅರ್ಥ ಮಾಡಿಸೋದು. ಇದು ಶಂಕರ್ ನಾಗ್ ಅವರು ನನಗೆ ಇದು ಹೇಳಿದ್ದ ರೀತಿ, ಮಂಜು ಸ್ಟೇಟ್ ಅವಾರ್ಡ್ ಬಂದಿದೆಯಂತೆ, ಆಯ್ತು ಹಂಗನ್ಬಿಟ್ಟು ತುಂಬಾ ಖುಷಿ ಪಡಬೇಡ, ಇನ್ನು ನ್ಯಾಷನಲ್ ಅವಾರ್ಡ್ ಇದೆ, ಇಂಟರ್ನ್ಯಾಷನಲ್ ಅವಾರ್ಡ್ ಅಲ್ಲ, ಇದು ತುಂಬಾ ಇದೆ, ಬಂದಿದೆ, ಗುಡ್ ಅಂತದ್ದು. ಸೊ ದಿಸ್ ಇಸ್ ಹೌ ಐ ಟುಕ್ ಇಟ್. ಯಾವುದೋ ಒಂದು ಬಂದಿದೆ, ಓಕೆ, ಇನ್ನು ಏನೇನೋ ಇದೆ ಅಂತ ಹೇಳಿದ್ದಾರೆ, ಓಕೆ. ಇನ್ನೊಂದು ಯಾವ್ದು ಸೂಪರ್ ಹಿಟ್ ಆಯ್ತು, ಅಂಬರೀಷ್ ಅಂಕಲ್, ಆಯ್ತು ಎಲ್ಲ ನಿಮ್ ಬಗ್ಗೆ ಎಲ್ಲ ಕೂಗಕ್ಕೆ ಶುರು ಮಾಡ್ತಾರೆ ಕಣೋ, ಹಂಗಂತ ಅಂದ್ಬಿಟ್ಟು ಆಮೇಲೆ ನೀನು ಹಂಗ ಅನ್ಕೊಂಡ್ಬಿಡ್ಬೇಡ, ಇಲ್ಲ ಅಂಕಲ್, ನಾಳೆ ಇದೊಂದು ಆ ಸಿನಿಮಾ ಇದೆ ಬಂದ್ಬಿಡಲಿ ಅಷ್ಟೇ. ಸೊ the way that was presented to me, the way I was made to feel both at the set and thanks to my mom and dad. ಮನೆಯಲ್ಲಿ ಅವ್ರು ಹೇಳೋರು, ನಿಂದ ಮಾಸ್ಟರ್ ಪಟ್ಟನೆಲ್ಲ ಆ ಗೇಟಿನ ಹೊರಗಡೆ ಇರಬೇಕು, ಒಳಗೆ ಬಂದ್ರೆ ಜಸ್ಟ್ ಮಂಜು ಅಟ್ ಹೋಮ್. 4 boys, ನೋ ಡಾಟರ್ಸ್, ಮನೆ ಕೆಲಸ ಎಲ್ಲ ಮಾಡೋದು ಎಲ್ಲ ನಮ್ದು ಒಂದೊಂದು ಅಸೈನ್ ಆಗಿರೋದು. ಸೊ ದೇ ಕೆಪ್ಟ್ ಮೀ ಗ್ರೌಂಡೆಡ್. ಒಂದು ಇಯರ್ ನೀನ್ ಫೇಲ್ ಆದ್ರೆ ಯುವರ್ ಸಿನಿಮಾ ಕರಿಯರ್ ಇಸ್ ಫಿನಿಶ್ಡ್, ಬಿಕಾಸ್ ದೇ ಹ್ಯಾಡ್ ನೋ ಇಂಟ್ರೆಸ್ಟ್ ಇನ್ ಸಿನಿಮಾ. ದೇ ಆರ್ ನಾಟ್ ಫ್ರಮ್ ಸಿನಿಮಾ ಬ್ಯಾಕ್ ಗ್ರೌಂಡ್, ಅವ್ರದ್ದು ಯಾವ ಇಂಟ್ರೆಸ್ಟು ಇಲ್ಲ. ಐ ಸೆಡ್ ಯು ಬೆಟರ್ ಫಿನಿಶ್ ಯುವರ್ ಎಜುಕೇಶನ್. ಸೊ ಎರಡಿತ್ತು ನನಗೆ. ಒಂದು ಅಫ್ಕೋರ್ಸ್ ಮೈ ಸ್ಕೂಲ್ ಆಲ್ಸೋ, ಫ್ರೆಂಡ್ಸ್ ಆಲ್ಸೋ, ಎಲ್ಲರೂ ಅಷ್ಟೇ. ಬಟ್ ದಿಸ್ ಮೇನ್ ಇದೆಯಲ್ಲ, ಇದು ಎಲ್ಲಿ
ಇಟ್ ಕುಡ್ ಹವ್ ಗಾನ್ ಟು ಮೈ ಹೆಡ್. ಅಲ್ಲಿ ದರ್ ವಾಸ್ ಸಮ್ ಅಮೇಸಿಂಗ್ಲಿ ವೆಲ್ ಮೀನಿಂಗ್ ಪೀಪಲ್ ನನ್ನ ಜೊತೆ ಇದ್ದವರು. ಎರಡನೇದು ಹೋಗಿದ್ದು ಅಂತಂದ್ರೆ ಬಿಕಾಸ್ ಇಟ್ ವಾಸ್ ಮೈ ಕಾನ್ಶಿಯಸ್ ಡೆಸಿಷನ್. ರಾಮಾಚಾರಿ ವಾಸ್ 25 weeks. ಕರೆಕ್ಟ್. ಇವತ್ತಿನ 25 weeks ಅಲ್ಲ, ಅವತ್ತಿನ 25 weeks. I had roughly about 1,200 days, some 725 weeks movies under my belt. Again 12 national award winning movies ಆ ಥರದಲ್ಲ ಆಯ್ತು. So I always was very clear that I should stop on a peak ಅಂತ. ನೆವರ್ ಆನ್ ಯಾವುದೋ ಒಂದು ಮಾಡಿ ಅಯ್ಯೋ ಈ ಥರ ಎಲ್ಲ ರೋಲ್ ಮಾಡ್ತಾ ಇದ್ದಾನ ಅಂತ ಆಗ್ಬಾರ್ದು ಅನ್ನೋದು ಕ್ಲಾರಿಟಿ ಇತ್ತು ನನಗೆ, ಮುಂಚೆನೇ ಇತ್ತು, ತುಂಬಾನೇ ಕ್ಲಿಯರ್ ಇತ್ತು. ಸೊ ಕರೆಕ್ಟಾಗಿ 10th ಬರೋ ಟೈಮ್ಗೆ ನಾನು ಹೆಸರು ಐ ಸ್ಟಾಪ್ ಅಂತ. ಸೊ ಸ್ವಾತಿ ಕಿರಣಂ ಆಯಿತು, ಇಟ್ ವಾಸ್ ಎ ಕ್ರಿಟಿಕಲ್ ಸೂಪರ್ ಹಿಟ್, ಅವಾರ್ಡ್ಸ್ ಎಲ್ಲ ಬಂತ, ಐ ಸ್ಟಾಪ್ ಡೌನ್ ಬಿಕಾಸ್ ಇಟ್ ವಾಸ್ ಮೈ ಡಿಸಿಷನ್. ಐ ನೆವರ್ ಫೆಲ್ಟ್ ಬ್ಯಾಡ್, ಐ ಕುಡಂಟ್ ಫೀಲ್ ಬ್ಯಾಡ್ ಬಿಕಾಸ್ ನೋಬಡಿ ಸ್ಟಾಪ್ ಮೀ ಫ್ರಮ್ ಆಕ್ಟಿಂಗ್ ಅಗೇನ್. ಬಟ್ ಇಟ್ ಇಸ್ ಲಾಟ್ ಆಫ್ ದೂರದರ್ಶನ್ ಸೀರಿಯಲ್ಸ್ ಮಾಡಿದೆ. ನಾಗಭರಣ ಸರ್ ಜೊತೆ, ಇವ್ರು ನಮ್ಮ ಟಿ ಶೇಷಾದ್ರಿ ಸರ್ ಜೊತೆ, ಎನ್ ಎಸ್ ಶಂಕರ್ ಅಂತ ಇದ್ದಾರೆ, ಅವ್ರ ಜೊತೆ ಒಂದಷ್ಟು ದೂರದರ್ಶನ್ ಸೀರಿಯಲ್ಸ್ ಮಾಡಿದೆ. ದೆನ್ ಐ ಸ್ಟಾಪ್. So I didn't drastically one fine day stop. I did a lot of serials only for Doordarshan. By the time ನಾನು ಲಾಸ್ಟ್ ಇವನ್ ದೂರದರ್ಶನ್ ಸೀರಿಯಲ್ ಮಾಡಿದಾಗ DD9 ಅಂತ ಇದ್ದಾಗ ಅವಾಗ ಜಸ್ಟ್ ನಿಲ್ಸಿ ಒಂದು 6 ತಿಂಗಳಿಗೆ ಉದಯ ಮತ್ತೆ ಅದೆಲ್ಲ ಬಂತು, ಪ್ರೈವೇಟ್ ಚಾನಲ್ಸ್ ಬಂತು. ಬೈ ದೆನ್ ನಾನು ಎಜುಕೇಶನ್ ಮುಗಿಸ್ತಾ ಬಂದೆ, ನನ್ನ ಪ್ರೈವೇಟ್ ಕರಿಯರ್ ಟುಕ್ ಆಫ್. ಸೊ ಅಲ್ಲಿಗೆ ನಿಲ್ತು. ಸೊ ಅಗೇನ್ ಟು ಆನ್ಸರ್ ಯುವರ್ ಕ್ವೆಶನ್, ಆ ನನಗೆ ಫೇಮ್ ಹೋಗಿರ್ಬೋದು, ಪ್ರೀತಿ ಹೋಗಿಲ್ಲ. ಸೊ ನಾನು ಎಲ್ಲೇ ಹೋದ್ರು ಇವತ್ತಿಗೂ ಐ ಮಾಸ್ಟರ್ ಮಂಜುನಾಥ್ ಅಂತಲಿ ನನ್ನ ವರ್ಕಲ್ಲಿ ಗವರ್ಮೆಂಟ್ ಆಫೀಸರ್ಸ್ ಅಥವಾ ಪ್ರೈವೇಟ್ ಅಲ್ಲಿ ಎಲ್ಲೇ ಹೋದ್ರು ಆ ಒಂದು 10-30 ಸೆಕೆಂಡ್ ಇಂಟ್ರೊಡಕ್ಷನ್ ಸ್ವಲ್ಪ ಹೆಸಿಟೇಷನ್ ಇರುತ್ತೆ. ನಾನು ಯಾರು ಅಂತ ಗೊತ್ತಾದ್ಮೇಲೆ ಇಟ್ಸ್ ಆಸ್ ಇಫ್ ಐ ಮೆಟ್ ದೆಮ್ ಫಾರ್ ದ 5th ಟೈಮ್ 10ನೇ ಟೈಮ್ ಮೀಟ್ ಮಾಡೋಷ್ಟು ಆ ಕಂಫರ್ಟ್ಸ್ ಬಂದಿರುತ್ತೆ. ದೆನ್ ಬೇಗ ಕೆಲಸ ಆಗುತ್ತೆ. ಇಲ್ಲ ಆಗುತ್ತೆ, ಇಲ್ಲ ಆಗಲ್ಲ, ಎರಡರಲ್ಲೊಂದು. ನನ್ನ ಓಡಾಡ್ಸಲ್ಲ ಅಟ್ಲೀಸ್ಟ್, ಅಷ್ಟಂತೂ ದೇ ಆರ್ ಕೈಂಡ್ ಎನಫ್. ಸೊ ನನ್ನ ಪ್ರೊಫೆಷನಲ್ ಕರಿಯರ್ ಅಲ್ಲಿ ದ ಬಿಗ್ಗೆಸ್ಟ್ ಅಸೆಟ್ ದಟ್ ಐ ಹ್ಯಾವ್ is Master Manjunath. Very nice. So last question to end with the show. ಈಗ ನೀವು ರೈಟ್ ನೌ ಕೂತ್ಕೊಂಡು ದಟ್ ಲಾಂಗ್ ಬ್ಯಾಕ್ ಇದ್ದಂತ ಪುಟ್ಟ ಮಂಜುನಾಥ್ಗೆ ಯು ಡಿಡ್ ಇಟ್ ಅಂತ ಹೇಳೋದಾದ್ರೆ ಏನ್ ಒಂದು ವಿಚಾರ ಹೇಳ್ತೀರಾ ಸರ್? ಇನ್ನು ಏನಂತಾರೆ, ದಟ್ ಮಂಜುನಾಥ್ ಅಂಡ್ ದಿಸ್ ಮಂಜುನಾಥ್ ಐ ಥಿಂಕ್ ಆರ್ ಸ್ಟಿಲ್ ಪ್ರಾಕ್ಟಿಕಲ್ ಅಂಡ್ ಗ್ರೌಂಡೆಡ್. ಅದು ಯಾವುದೇ ಕಾಲಕ್ಕೂ ಅದು ಹೋಗ್ಬಾರ್ದು. ಮೈ ಬಿಗ್ಗೆಸ್ಟ್ ವರಿ ಇಸ್ ದಟ್ ನೋಯಿಂಗ್ಲಿ ಅನ್ನೋಯಿಂಗ್ಲಿ ನಾನು ಏನಾದ್ರೂ ಹೇಳೋ ವಿಚಾರ, ಇಟ್ ಶುಡ್ ನಾಟ್ ಮಿಸ್ಕಮ್ಯುನಿಕೇಟ್ ದಟ್ ಐ ಹ್ಯಾವ್ ಲೆಟ್ ದಟ್ ಕಾನ್ ಟು ಮೈ ಹೆಡ್ ಅಂತ. ಅದು ನನಗೆ ಯಾವಾಗಲೂ ಒಂದು ಕಾನ್ಸ್ಟೆಂಟ್ ವರಿ ಇರುತ್ತೆ. ಪ್ರೀತಿ ತುಂಬಾ ಜನ ತೋರಿಸ್ತಾರೆ, ಲಾಟ್ ಆಫ್ ದೆಮ್ ಕಮ್ ಟೇಕ್ ಪಿಕ್ಚರ್ಸ್, ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತೀನಿ. ಹಲವಾರು ಸಂದರ್ಭಗಳಲ್ಲಿ ನಾನು ಮಾಡಕ್ ಆಗಲ್ಲ. ಅದು ದೇ ಶುಡ್ ನಾಟ್ ಮಿಸ್ಅಂಡರ್ಸ್ಟ್ಯಾಂಡ್ ಅಂತ. Because I again telling you, last, just to give you a context, the last time I faced camera or my face came on a big screen was 35 years ago or 33 years ago. ಎಷ್ಟು ಆಕ್ಟರ್ಗಳಿಗೆ, ಎಷ್ಟು ಚೈಲ್ಡ್ ಆಕ್ಟರ್ಗಳಿಗೆ ಈ ಪ್ರೀತಿ ಸಿಗುತ್ತೆ. ನಾನು ಅದೇ ದಟ್ಸ್ ವೇರ್ ಐ ಹ್ಯಾವ್ ಆಲ್ರೆಡಿ ವನ್. ಸೊ ಅದು ನಾನು ಇಟ್ಕೊಂಡಿರೋದ್ರಿಂದ ಖುಷಿಯಾಗಿ ಇರ್ತೀನಿ. ನನಗೆ ಅದು ಹೋಗಿದೆ ಬಂದಿದೆ ಅದು ತಲೆಗೆ ಹೋಗೋದು. ಇವತ್ತಿಗೂ ಅಷ್ಟೇ, ಎಲ್ಲಾದ್ರೂ ನಾನು ಶಂಕರ್ ನಾಗ್ ಅವರಷ್ಟು ಧೈರ್ಯವಾಗಿ ಒಬ್ರು ಮನೆಗೆ ಹೋಗಿ ಅಡಿಗೆಲ್ಲಿ ತಿಂದೇ ಇರ್ಬೋದು, ಬಟ್ ಶೇಮ್ಲೆಸ್ಲಿ ಯಾರಿಗೆ ಏನ್ ಬೇಕಾದ್ರೂ ಕೇಳ್ಬೋದು. ಅದು ಗೊತ್ತಾಗಿದ ತಕ್ಷಣ ಕೊಡ್ತಾರೆ, ನನಗೆ ಏನ್ ಕೇಳಿದ್ರು ಕೊಡ್ತಾರೆ. ಅದು ಇರೋ ತನಕ, ಅಷ್ಟು ಪ್ರೀತಿ ಇರೋ ತನಕ ಐ ಡೋಂಟ್ ಮಿಸ್ ಮಾಸ್ಟರ್ ಮಂಜುನಾಥ್. ಐ ಥಿಂಕ್ ಯು ಹ್ಯಾಡ್ ನೀವೊಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದ್ರಿ ಕೂಡ, ಲೈಕ್ ವೆನ್ ಯು ಆರ್ ಟ್ರಾವೆಲಿಂಗ್ ಇನ್ ಆಟೋ ಅವರು ಕೂಡ ನಿಮ್ಮನ್ನ ದೇ ವಿಲ್ ನಾಟ್ ಟೇಕ್. ಅವ್ರ ಜೊತೆ ಜಗಳ ಆಡ್ಬೇಕು ನಾನು. ಫಸ್ಟ್ ಆಫ್ ಆಲ್ ನಾನು ಆಟೋ ನೋಡೋದು ಹಿಂದೆ ಹೋಗಿ ನೋಡ್ತೀನಿ. ಫಸ್ಟ್ ಶಂಕರ್ ನಾಗ್ ಅವ್ರ ಫೋಟೋ ಇದ್ದ ತಕ್ಷಣ ಹೋಗಿ ಬರ್ತೀರಾ ಅಂತೀನಿ. ಫಸ್ಟ್ ಇಲ್ಲ ಅಂತಾರೆ, ಸರ್ ಅದು ಹಿಂದೆ ಹಾಕೊಂಡಿದ್ರಲ್ಲ ಸರ್, ಅವ್ರ ಶಿಷ್ಯ ಅಂತೀನಿ. ಸರ್ ನೀವ್ ಅಂತೀನಿ ಮನೆ ಕೂತ್ಕೊಳ್ಳಿ ಅಂತಾರೆ. ಅದಾದ್ಮೇಲೆ ಇಳಿದ ಮೇಲೆ ಒಂದು ಅಟ್ಲೀಸ್ಟ್ ಒಂದು 5-6 minutes ಅವ್ರ ಜೊತೆ ಜಗಳ ಆಡ್ಬೇಕು. ದಯವಿಟ್ಟು ಕಾಸು ತಗೊಳ್ಳಿ. ಇಲ್ಲ ನಾನು ಬಿಡಲ್ಲ, ಇಳಿಯೋದೇ ಇಲ್ಲ ನಾನು ಅಂತೆಲ್ಲ ಜಗಳ ಆಡಿ ಮಾಡಿ ಕಾಸು ಕೊಟ್ಟು ಬರ್ಬೇಕಾಗತ್ತೆ. ಅಷ್ಟು ಆ ಪ್ರೀತಿ ಅಗೇನ್ ಎಷ್ಟು ಕೋಟಿ ನಾನು ಸಂಪಾದಿಸಬಹುದು, ಎಲ್ಲಿ ಸಿಗುತ್ತೆ ಹೇಳಿ. ವೆರಿ ಟ್ರೂ ಸರ್. ಇಟ್ ವಾಸ್ ವೆರಿ ನೈಸ್ ಟಾಕಿಂಗ್ ಟು ಯು. ಅಂಡ್ ಸುಮಾರು ವಿಚಾರಗಳನ್ನ ಎಲ್ಲ ನೀವು ವರ್ಕ್ ಮಾಡಿರುವಂತ ಆಕ್ಟರ್ಸ್ ಗಳ ಬಗ್ಗೆ ವಿಚಾರಗಳನ್ನ ಹೇಳಿದ್ರಿ, ನಿಮ್ಮ ಒಂದಷ್ಟು ಎಕ್ಸ್ಪೀರಿಯನ್ಸ್ ಗಳನ್ನ ಹೇಳಿದ್ರಿ. ವಿ ಆರ್ ವೆರಿ ಥ್ಯಾಂಕ್ಫುಲ್. ಈ ವಿಚಾರಗಳನ್ನ ನಮಗೆ ತಿಳಿಸೋದಕ್ಕೆ ನಮ್ಮಿಂದ ಇನ್ನೊಂದಷ್ಟು ಜನಕ್ಕೆ ಅದು ತಿಳಿಸ್ತಾ ಇದೆ. ಹೇಗೆ ಅನಿಸ್ತು ಸರ್? ತುಂಬಾ
ಖುಷಿ ಆಗ್ತಾ ಇದೆ. ಅಂಡ್ you're doing an amazing job. RJ ಆದ್ಮೇಲೆ I met you first as an RJ and now as ಈಗ content, I don't know what to call you also. And I belong to the 70s fellow. ಕ್ಷಮಿಸ್ಬಿಡಿ. But may your YouTube channel succeed more. And ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. So thank you sir, thank you so much. ಇದೇ ರೀತಿ ರಿಯಲ್ ಸ್ಟೋರೀಸ್ಗೋಸ್ಕರ ರಕ್ಷಾ ಪ್ರಸಾದ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.